ನಮ್ಮ ಅಗ್ರಹಾರದಲ್ಲಿ ಕೆಲವರು ಆ ಬಸವಣ್ಣನಿಗೆ ಗೋಪುರ ಕೇಳೋದಕ್ಕೆ ಪ್ರಾರಂಭಿಸ್ಬಿಟ್ಟಿದಾರಲ್ಲ. ಹೌದು ಪಂಡಿತ್ರಿ, ಅದು ನಮ್ಮ ಗಮನಕ್ಕೂ ಬಂದಿದೆ. ಅಲ್ಲ, ಏನಾಗಿದೆ ಅಂತ ಈ ಜನಗಳಿಗೆ? ಬಸವಣ್ಣನವರಲ್ಲಿ ಅಂತ ವಿಶೇಷ ಏನಿದೆ ಅಂತ? ಜಾತಿ ಇಲ್ಲ, ಮೇಲಿಲ್ಲ, ಕೀಳಿಲ್ಲ ಅಂತ ಕುಲಕರ್ಮ ಮಾಡ್ತಾ ಇದ್ದಾನಲ್ಲ, ಅದೇ ವಿಶೇಷ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಸಂಪ್ರದಾಯನ ಬದಲಾವಣೆ ಮಾಡ್ತೀನಿ ಅಂತ ಹೋಗಿದಾನಲ್ಲ, ಆ ಬಸವಣ್ಣನಿಗೆ ಎಷ್ಟು ಧೈರ್ಯ ಇರಬೇಕು. ಧೈರ್ಯ ಅಲ್ಲ ಶಾಸ್ತ್ರಿಗಳೇ, ಬಂಡತನ. ಊರ್ ದನ ಕಾದು ತಾನೇ ದೊಡ್ಡ ಗೌಡ ಅನ್ನಿಸ್ಕೊಳಕ್ ಹೊರಟಿದ್ದಾನೆ. ನಮ್ಮ ರಾಜರಿಗಾದ್ರೂ ವಿವೇಕ ಬೇಡವೆ? ಆ ಬಸವಣ್ಣನ ಅವ್ರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಆ ಬಸವಣ್ಣ ಪಾಠ ಮಂತ್ರ ಏನಾದ್ರು ಕಲ್ತಿರ್ಬೇಕು. ತನ್ನ ಮಾತಿನಿಂದ ಎಂತವ್ರನ್ನ ಬೇಕಾದ್ರೂ ಮರಳು ಮಾಡ್ತಾನೆ. ಮರಳಾಗ ಮಂದಿ ಇರೋವರೆಗೂ ಮರಳು ಮಾಡೋರು ಇದ್ದೇ ಇರ್ತಾರೆ. ಆದ್ರೆ ನಡು ಬಗ್ಸಿ ನಡೀತಾ ಇದ್ದ ಜನರೆಲ್ಲ ಈಗ ನಮ್ಮನ್ನ ಅಂದ್ರೆ ಗೌರವನೇ ಇಲ್ಲದೆ ತಲೆ ಎತ್ತು ನೆಡ್ಕೊಂಡು ಓಡಾಡ್ತಿದಾರಲ್ರಿ. ನಮ್ಮಂತವ್ರನ್ನ ಕಂಡ್ರೆ ಅವ್ರಿಗೆ ಬೆಲೆನೇ ಇಲ್ದಂಗ ಆಗೋಯ್ತು. ಕಲ್ಯಾಣದ ಬೀದಿಗಳಲ್ಲಿ ಎಲ್ಲಿ ನೋಡಿದ್ರು ಶರಣರೇ ಕಾಣಿಸ್ತಾರೆ. ನನಗಂತೂ ಅವ್ರನ್ನ ಕಂಡ್ರೆ ಮೈಯೆಲ್ಲ ಉರಿದೋಗುತ್ತೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತ ಅಂದಂಗ ಆಯ್ತು. ಹಂಗಂತ ನಾವು ಸುಮ್ಮನಿದ್ರೆ ಈ ಶರಣರು ನಮ್ಮನ್ನ ಕಲ್ಯಾಣದಿಂದಾನೇ ಓಡಿಸ್ಬಿಡ್ತಾರ್ರಿ. ಏನೇ ಆದ್ರೂ ಅದಕ್ ಮಾತ್ರ ಅವಕಾಶ ಕೊಡಬಾರ್ದು. ಹೌದು ಕಣ್ರಿ, ನಾವೇನಾದ್ರೂ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಆ ಬಸವಣ್ಣನಿಗೆ ಕಲ್ಯಾಣದಿಂದ ಓಡಿಸಿ ಬಿಟ್ರೆ ಕೀಳು ಜಾತಿಯವರ ಆಟಾಟೋಪ ನೆಗೆದು ಬಿದ್ದೋಗುತ್ತೆ. ಒಳ್ಳೆ ಉಪಾಯ. ಮೇಲ್ದರ್ಜೆಯವರೆಲ್ಲ ಸೇರಿ ಈ ವಿಷಯವಾಗಿ ಒಂದು ಒಳ್ಳೆ ಆಲೋಚನೆ ಮಾಡಿ ಹಾಳಾದ್ದು ಈ ಕೀಳು ಜನಗಳಿಗೆ ನಾವೇ ಬಹಿಷ್ಕಾರ ಹಾಕೋಣ ಅಂದ್ರೆ ಕೆಲವು ಕೆಲಸಗಳಿಗೆ ನಾವು ಅವರನ್ನೇ ಅವಲಂಬಿಸಬೇಕು. ಎಷ್ಟು ಅಹಂಕಾರ ಅವನಿಗೆ! ಆ ಮಡಿವಾಳ ಮಾಚ ಶರಣರ ವಸ್ತ್ರ ಮಾತ್ರ ಮಡಿ ಮಾಡೋದಂತ. ಮನೆಯಲ್ಲಿ ನನ್ನ ಹೆಂಡತಿ ಬಟ್ಟೆ ತೊಳಿಲಾರ್ದೆ ನಿತ್ಯ ನನ್ನ ಮೇಲೆ ಹಾರಾಡ್ತಾ ಇದ್ದಾಳೆ. ನಿಮ್ ಪರಿಸ್ಥಿತಿ ಎಷ್ಟೋ ಮೇಲು. ನಮ್ಮನೇಲಿ ನನ್ ಬಟ್ಟೆ ನಾನೇ ಮಡಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಛೇ, ಈ ಬಸವಣ್ಣನಿಂದ ನಮ್ಮಂತವರ ಮನೆಯೆಲ್ಲ ರಣರಂಗವಾಗುತ್ತೋ ಏನೋ. ಹೌದು ಕಣ್ರಿ, ಎಲ್ಲಾ ವೃತ್ತಿಯವರು ಇದೇ ತರ ಮಾಡ್ಬಿಟ್ರೆ ನಮ್ ಗತಿ ಏನು? ಗತಿ ಏನು ಅಂದ್ರೆ ನಮ್ಮ ಕ್ಷೌರ ನಾವೇ ಮಾಡ್ಕೋಬೇಕು, ನಮ್ಮ ಹೊಲದಲ್ಲಿ ನಾವೇ ಉಳುಮೆ ಮಾಡ್ಬೇಕು, ನಮ್ಮ ಹೆಣ ನಾವೇ ಸುಟ್ಕೋಬೇಕು. ಕರ್ಮ ಕರ್ಮ ಕರ್ಮ. ಅಲ್ಲ ನಮ್ಮ ಮನೆ ಬರ. ನಡೀರಿ ಹೋಗೋಣ ಶಾಸ್ತ್ರಿಗಳೇ. ನೋಡಿದ್ರ ಅಪ್ಪಣ್ಣವ್ರೆ, ಅವರು ಬಸವಣ್ಣವ್ರ ಬಗ್ಗೆ ಶರಣರ ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡ್ತಿದ್ರು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ. ಇವರು ಅಗೌರವದಿಂದ ಮಾತಾಡಿದರೆಂದು ಅಣ್ಣನವರ ಮಹಿಮೆ ಕಡಿಮೆ ಆಗೋದೇ ಇಲ್ಲ. ಇವರು ತಾವು ಉತ್ತಮರಂತ ಹೇಳ್ಕೊಳ್ತಾರೆ, ಆದರೆ ಮನಸ್ಸಿನ ತುಂಬಾ ಬರೀ ವಿಷ ತುಂಬಿಕೊಂಡಿದೆ. ಮಾತು, ನಡವಳಿಕೆ, ಸೌಭ್ಯತೆ ಇಲ್ಲದ ಇವರನ್ನ ಹೇಗೆ ಉತ್ತಮರಂತ ಕರೆಯುವುದು? ಉತ್ತಮರು ಅಂತ ಯಾಕೆ ಕರಿಬೇಕು? ಬೇರೆಯವರ ದೃಷ್ಟಿಯಲ್ಲಿ ಉತ್ತಮರಾಗಬೇಕೇ ಹೊರತು ತಮಗೆ ತಾವೇ ಉತ್ತಮರೆಂದುಕೊಂಡರೆ ಅವರು ಉತ್ತಮರಾಗಕ್ಕೆ ಸಾಧ್ಯನೇ ಇಲ್ಲ. ನಿಜಪ್ಪಣ್ಣ, ಅದನ್ನಲ್ಲವೇ ಅಣ್ಣನವರು ಎಲ್ಲಾ ಶರಣರಿಗೂ ಸಾರಿ ಸಾರಿ ಹೇಳ್ತಾ ಇರೋದು. ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಂಡು ಉತ್ತಮರಾದ ಮೇಲೆ ಅವರು ಶಿವನಿಗೆ ಹತ್ತಿರವಾಗ್ತಾರೆ, ಪ್ರಿಯವಾಗ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ಅವರು ಕೇವಲ ಅಸಹನೆಯ ಅಲ್ಪರು ಅಷ್ಟೇ. ಬಸವಣ್ಣನವರು ಎಂಥ ಮಹಾನ್ ಭಾವರು, ಎಂಥ ಉದಾರಿಗಳು. ಅಂತವರ ಬಗ್ಗೆ ಹಗುರವಾಗಿ ಮಾತನಾಡಲು ಇವರಿಗಾದರೂ ಹೇಗೆ ಮನಸ್ಸು ಬರುತ್ತೆ? ತಾವೇ ಶ್ರೇಷ್ಠರೆಂಬ ಭ್ರಮೆಯಲ್ಲಿ ಇರುವವರಿಗೆ ಅಣ್ಣನವರ ಹಿರಿತನ ಅರ್ಥವಾಗಲು ಹೇಗೆ ಸಾಧ್ಯ? ಅಣ್ಣನವರು ನನಗಿಂತ ಕಿರಿಯರಿಲ್ಲ ಅಂದರು, ಆದರೆ ಹಿರಿಯರಿಗಿಂತ ಹಿರಿಯರೆಂದು ಬಿಗುವ ಇವರು ಹಿರಿಯರಿಗಿಂತ ಕಿರಿಯರೇ ಸರಿ. ಆದರೆ ಈ ಉತ್ತಮರು ತಾವೇ ಹಿರಿಯರೆಂದು ಮೆರೆಯುತ್ತಾರೆ. ಹೌದು ಅರಳಯ್ಯನವರೇ, ಈ ಭ್ರಮೆಯಿಂದ ಹೊರಗೆ ಬಂದಾಗ ಇವರಿಗೆಲ್ಲ ನಮ್ಮ ಅಣ್ಣನವರ ಹಿರಿತನ ವಿದ್ವತ್ತು ಅರ್ಥವಾಗುತ್ತೆ. ಇವರು ತಮ್ಮ ಭ್ರಮೆಯಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಇವರು
ತಮ್ಮ ಭ್ರಮೆಯ ಮಾಯಲೋಕದಲ್ಲಿ ತಾವೇ ಆನಂದ ಪಡೆಯಲಿ. ಯಾರು ಬೇಡವಂದರು? ಆದರೆ ಅಣ್ಣನವರಿಗೆ ಶರಣರಿಗೆ ಅಪಮಾನ ಮಾಡುವಂತೆ ನಡೆದುಕೊಳ್ಳುವುದನ್ನು, ಕೀಳು ಮಾತುಗಳಲ್ಲಿ ಆಡಿಸುವುದನ್ನು ಮಾತ್ರ ಸಹಿಸುವುದಿಲ್ಲ. ಅಷ್ಟಕ್ಕೆ ನಿಂತರೆ ಚಿಂತೆಲ್ಲಪ್ಪಣ್ಣನವರೇ. ಶರಣರಿಗೆ ಕೇಡು ಮಾಡಲು ಬಯಸಿದರೆ ಕಷ್ಟ. ಅದಕ್ಕೂ ನಾವು ಸಿದ್ಧರಾಗೋಬೇಕೋ ಏನೋ. ಅದನ್ನೆಲ್ಲ ನಾವು ದೃಢ ನಿಶ್ಚಯದಿಂದ ಎದುರಿಸಬೇಕಾಗುತ್ತೆ. ಕರುಣಾಳ ಬಸವಣ್ಣನವರು ಧೀನರು ಬಂದು ಈ ಬೆಳವಣಿಗೆಗಳನ್ನು ಕಂಡು ಬಹಳ ನೊಂದುಕೊಳ್ತಾರೆ. ಮನುಷ್ಯರೆಲ್ಲ ಮನುಷ್ಯರಾಗಿ ಶಾಂತಿಯಿಂದ ಸಹಬಾಳ್ವೆ ನಡೆಸಬೇಕೆಂಬುದು ಆ ಪುಣ್ಯಾತ್ಮನ ಕನಸು. ಈ ಪಾಪಿಗಳಿಗೆ ಅದನ್ನು ಸಹಿಸಲು ಆಗುವುದಿಲ್ಲ. ನಿಮ್ಮಂತ ಸಾತ್ವಿಕರ ಬಾಯಲ್ಲಿ ಇಂಥ ಕಠಿಣ ಮಾತು ಶೋಭಿಸುವುದಿಲ್ಲ ಅರಳಯ್ಯನವರೇ. ಏನು ಮಾಡಲಿ ಅಪ್ಪಣ್ಣನವರೇ, ಈ ಉತ್ತಮರ ಕುಹುಕ ಕುಚೇಷ್ಟೆಗಳನ್ನು ಕಂಡು ಸಿಟ್ಟು ಕೆರಳುತ್ತದೆ. ಕೋಪ ವಿವೇಕವನ್ನು ಮುಚ್ಚುತ್ತದೆ ಎಂದು ಅಣ್ಣನವರು ಆಗಾಗ ಹೇಳುವುದನ್ನು ಸ್ಮರಿಸಿಕೊಳ್ಳಿ. ಎಂಥ ಪ್ರಸಂಗ ಬಂದರೂ ನಮ್ಮ ಸಾತ್ವಿಕ ಶಕ್ತಿಯಿಂದಲೇ ಅವರನ್ನು ಎದುರಿಸುವ ಶಕ್ತಿ ನಮ್ಮ ಶರಣರಲ್ಲಿದೆ. ಅದು ಮಾತ್ರ ನಿಜ. ಆದರೆ ಎಲ್ಲಾ ಶರಣರು ಅಷ್ಟೊಂದು ಸಾತ್ವಿಕರಲ್ಲ. ನಮ್ಮ ಮಡಿವಾಳ ಮಾಚನವರು ಕೆರಳಿ ನುಡಿಯುತ್ತಾರೆ. ನಿಂದಿಸಿದವರ ಎದುರಿನಲ್ಲೇ ಅವರ ಮುಖದಲ್ಲಿ ನೀರಿಳಿಸುತ್ತಾರೆ. ಮಾಚಯ್ಯ ಉತ್ತಮರ ನೀರಿಳಿಸುತ್ತಾರೆ, ಅದಕ್ಕೆ ಅವರ ಮೇಲೆ ಕೋಪ. ಶರಣು ಶರಣ. ಓ, ಶರಣು ಶರಣಾರ್ಥಿ ಅಪ್ಪಣ್ಣ ಅರಳಯ್ಯನವರಿಗೆ. ಬನ್ನಿ, ಕುಳಿತುಕೊಳ್ಳಿ. ಇಷ್ಟು ಪ್ರೀತಿಯಿಂದ ಮಾತನಾಡುವ ನೀವು ಶರಣ ವಿರೋಧಿಗಳನ್ನು ಕಂಡರೆ ಸೀಡು ಬೀಳುವಿರೆಂದು ನಂಬಿಕೆಯೇ ಬರುವುದಿಲ್ಲ. ಎಲ್ಲಾ ಮಾನವರು ತಮ್ಮ ಸಹ ಮಾನವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕೆಂದು ಅಣ್ಣನವರು ಹೇಳಿಲ್ಲವೇ? ಕೇಡಿಲ್ಲದಿರ್ದೊಡೊಂದು ಗುಣವಿಲ್ಲದಿರ್ದೊಡೆ ಕೆಳಹಿ ಮೂಗ ಕುಯ್ಯರೆ ಮಾಣ್ಮನೆ ನಮ್ಮ ಕೂಡಲ ಸಂಗಮ ದೇವನು ಎಂದು ಅವರೇ ವಚನದಲ್ಲಿ ಹೇಳಿಲ್ಲವೇ? ಹೌದು, ಒಳ್ಳೆಯ ಮಾತನಾಡಿದರೆ ಯಾರ ಗಂಟು ಹೋಗುವುದಿಲ್ಲ. ಇದು ಮನುಷ್ಯರಾದವರ ಪ್ರಾಥಮಿಕ ನಡವಳಿಕೆ. ಪ್ರೀತಿಯ ಮಾತು ಇಲ್ಲದ ಮೇಲೆ ಅವರು ಮನುಷ್ಯರಾಗುವುದಿಲ್ಲ. ಹೌದು ಶ್ರೀಧರ ಪಂಡಿತ. ಪಶುಪತಿ ಶಾಸ್ತ್ರಿ ಅಂತವರು ವೇದಶಾಸ್ತ್ರ ಪುರಾಣಗಳನ್ನು ಓದಿದ ಮಹಾವಿದ್ವಾಂಸರು. ಆದರೆ ಅವರ ಮಾತಿನಲ್ಲಿ ಸಜ್ಜನತೆ ಇಲ್ಲ, ನಡವಳಿಕೆಯಲ್ಲೂ ಸಜ್ಜನತೆ ಇಲ್ಲ. ಅಂದ ಮೇಲೆ ಅವರ ಓದು ಅಧ್ಯಯನ ಎಲ್ಲ ವ್ಯರ್ಥವೆಂದೇ ಅರ್ಥ. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತೋಗರ ಹರಟೆ ಎಂದು ಪ್ರಭುದೇವರು ಹೇಳಿಲ್ಲವೇ? ಆ ಪಂಡಿತರು ಮತ್ತು ಶಾಸ್ತ್ರಿಗಳು ನಿಮ್ಮ ಗುಣದಾನ ಮಾಡ್ತಾ ಇದ್ರು. ಯಾವಾಗ? ಈಗ ತಾನೇ ಪಂಡಿತರು ಮತ್ತು ಶಾಸ್ತ್ರಿಗಳು ನಿಮ್ಮ ಬಗ್ಗೆ ಮಾತಾಡುತ್ತಿದ್ದಂತದನ್ನು ಕೇಳಿಸಿಕೊಂಡು ನಾವು ಬಂದ್ವಿ. ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಿದೆ. ಅವರು ಏನೇ ಮಾತನಾಡಿದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀವು ಕೇವಲ ಶರಣರ ವಸ್ತ್ರಗಳನ್ನು ಮಾತ್ರ ಮಡಿ ಮಾಡುವುದಾಗಿ ಪ್ರತಿಜ್ಞೆ ಮಾಡುವುದನ್ನು ಅವರು ಅಂದುಕೊಂಡರು. ಯಾರು ಏನೇ ಹೇಳಿಕೊಂಡರೂ ನನಗೇನು? ನನ್ನ ನಿರ್ಧಾರ ನನ್ನದು. ನನ್ನ ಸ್ವಾಭಿಮಾನವನ್ನು ನಾನು ಯಾರಿಗೂ ಮಾರಿಕೊಂಡಿಲ್ಲ. ನಿಮ್ಮ ಹಾಗೆ ಬೇರೆ ಮಡಿವಾಳರು ಆ ಉತ್ತಮರ ವಸ್ತ್ರ ಮಡಿ ಮಾಡೋಕೆ ನಿರಾಕರಿಸ್ತಾ ಇದ್ದಾರೆ. ತಮ್ಮ ಮನೆಯಲ್ಲಿ ಈ ಕಾರಣದಿಂದ ರಣರಂಗ ಆರಂಭವಾಗಿದೆ ಅಂತ ಅವರು ಮಾತನಾಡಿಕೊಂಡರು. ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡುವುದನ್ನು ಅವರು ಕಲಿಯಲಿ ಅರಳಯ್ಯನವರೇ. ಅವರಿಗೆ ಶರಣರನ್ನು ಟೀಕೆ ಮಾಡುವುದಕ್ಕೆ ಬಿಡುವೇ ಇಲ್ಲ. ಇದನ್ನೆಲ್ಲ ಎಲ್ಲಿ ಕಲಿತಾರೆ? ಇವತ್ತೆಲ್ಲ ನಾಳೆ ಕಲೀಲೇಬೇಕು. ಸೇವೆ ಮಾಡುವವರಿಲ್ಲ ಎಂದರೆ ಎಲ್ಲರೂ ಕಾಯಕ ಮಾಡಲೇಬೇಕು. ಇಲ್ಲವೆಂದರೆ ಇವರಿಗೆಲ್ಲ ಕೈಲಾಸವಿಲ್ಲ, ಕೇವಲ ನರಕ. ಸರಿಯಲ್ಲವೇ ಅಪ್ಪಣ್ಣನವರೇ? ಹೌದು ಹೌದು ಮಾಚಯ್ಯನವರೇ. ಶರಣು ಶಿವನಾಗಿ ಮಯ್ಯನವರೇ. ಶರಣು ಭಾಷಣ ಕುಳಿತುಕೋ. 2 ದಿನದಿಂದ ಗೋಷ್ಠಿಯಲ್ಲಿ ಕಾಣಲಿಲ್ಲವಲ್ಲ. ಊರಿನ ಕಡೆ ಹೋಗಿದ್ದೆ, ಅದಕ್ಕೆ ಬರಲಾಗಲಿಲ್ಲ. ಮಹಾಮನೆಗೆ ಹೋದ ಮೇಲೆ ಯಾರು ಊಟ ಮಾಡದೆ ಹೊರಗೆ ಬರುವಂತಿಲ್ಲ. ಹೌದು ನಾಗಿಮಯ್ಯನವರೇ, ಅಲ್ಲಿ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ಬಗೆಯ ಆತಿಥ್ಯ, ಒಂದೇ ಬಗೆಯ ಸ್ವಾಗತ. ನಮ್ಮಂತ ಅಸ್ಪೃಶ್ಯರು ಹೀಗೆ ಸ್ವಾಭಿಮಾನದಿಂದ ಬದುಕುವ ಕಲ್ಪನೆಯನ್ನಾದರೂ ಮಾಡಲು ಸಾಧ್ಯವಾಗುತ್ತಿತ್ತೆ. ಹೌದು ನಾಗಿಮಯ್ಯನವರೇ, ಪ್ರಾಣಿಗಳಂತೆ ಬದುಕುತ್ತಿದ್ದವರಿಗೆ ಬದುಕುವ ರೀತಿಯನ್ನು ಅಣ್ಣನವರು ಕಲಿಸಿಕೊಟ್ಟರು. ನಡೆ ನುಡಿಗಳನ್ನು ಸುಧಾರಿಸಿಕೊಳ್ಳಲು ಸಹಾಯ ಮಾಡಿದರು. ಸ್ವಚ್ಛತೆಯ ಮಹತ್ವವನ್ನು ತಿಳಿಸಿಕೊಟ್ಟರು.
ಆದರೆ ಕೆಲವರು ಅಣ್ಣನವರನ್ನು ನಂಬಿಸಿ ದೀಕ್ಷೆ ಪಡೆದು ಮತ್ತೆ ಹಳೆಯ ಚಾಳಿಗೆ ಶರಣಾಗಿ ಅವರಿಗೆ ನೋವುಂಟು ಮಾಡಿದರು. ಅದು ಮಾತ್ರ ಅಕ್ಷಮ್ಯ ಅಪರಾಧ. ಅದಕ್ಕೆ ಮಾರಪ್ಪನೇ ಅಲ್ಲವೇ ಇತ್ತೀಚಿನ ಉದಾಹರಣೆ. ಆ ದಿನ ಅಣ್ಣನವರ ಸಂಕಟದ ಮುಖವನ್ನು ಕಂಡು ಆ ಮಾರಪ್ಪನನ್ನು ಕೊಂದು ಬಿಡಬೇಕೆಂಬಷ್ಟು ಕೋಪ ಬಂದಿತ್ತು. ಎಲ್ಲ ನೋವನ್ನು ತಾವು ಅನುಭವಿಸಿದರು. ಎಲ್ಲರನ್ನು ಕ್ಷಮಿಸುವಂತ ದಯಾವಂತರು ನಮ್ಮ ಅಣ್ಣನವರು. ಆದರೆ ಇದು ಸಂಪ್ರದಾಯವಾದಿಗಳ ಕುಂಕಕ್ಕೆ ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ. ಹೌದು ಶರಣ. ಮೊದಲೇ ಶರಣರನ್ನು ಕಂಡರೆ ಅಸಹನೆಯಿಂದ ಕುದಿಯುವ ಅವರು ಇಂತಹ ಅವಕಾಶ ಸಿಕ್ಕರೆ ಬಿಟ್ಟರೆ ನಾಯಿಯ ಬಾಲ ನೆಟ್ಟಗೆ ಮಾಡೋ ವ್ಯರ್ಥ ಕೆಲಸ ಮಾಡುತ್ತಾ ಇದ್ದಾನೆ ಬಸವಣ್ಣ ಎಂದು ಅಣುಕಿಸಿ ಮಾತನಾಡುತ್ತಾ ಇದ್ದಾರೆ. ಪಾಪ ಮಾಡಿ ಕೀಳು ಕುಲದಲ್ಲಿ ಹುಟ್ಟಿರೋ ಜನರನ್ನು ಉತ್ತಮ ಕುಲ ಮಾಡೋ ಪ್ರಯತ್ನ ಕಾಗೆನ ಬೆಳ್ಳಗೆ ಮಾಡಿದ ಹಾಗೆ ಅಷ್ಟೇ ಎಂದು ಮಾತನಾಡುತ್ತಾ ಇದ್ದಾರೆ. ಇಂತಹ ವಿಷಯವನ್ನು ಕಂಡರೆ ಅವರಿಗೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ. ಯಾಕೆಂದರೆ ಅಣ್ಣನವರ ಪ್ರಯತ್ನ ಸೋಲಲಿ, ಮತ್ತೆ ಅವರ ಆಟಾಟೋಪ ಮುಂದುವರಿಯಲಿ ಎಂಬ ಅವರ ಆಸೆ. ಅವರು ಎಷ್ಟೇ ದ್ವೇಷ ಮಾಡಿದರೂ ನಮ್ಮ ಅಣ್ಣನವರು ಎಂದೂ ಅವರನ್ನು ಅಗೌರವದಿಂದ ಕಂಡಿಲ್ಲ, ಎಂದೂ ಅವರನ್ನು ನಿಂದಿಸಿಲ್ಲ. ಕೇವಲ ಅಭಿಪ್ರಾಯ ಭೇದವೇ ಹೊರತು ವ್ಯಕ್ತಘಾತನಾಗಿ ಯಾರನ್ನೂ ದೂರವಿಟ್ಟಿಲ್ಲ. ಆ ಉದಾರ ಗುಣವನ್ನು ಗೌರವಿಸುವಷ್ಟು ಕನಿಷ್ಠ ಸಭ್ಯತೆಯೂ ಅವರಲ್ಲಿಲ್ಲ. ಮಾತಿನಲ್ಲೇ ನಾಗರಿಕತೆ ಇಲ್ಲದ ಅವರಲ್ಲಿ ಸಭ್ಯತೆ ಎಲ್ಲಿಂದ ಬರುತ್ತದೆ? ತಾವೇ ಉತ್ತಮರೆಂಬ ಅಹಂಕಾರದ ಗಿರಿಯೇರಿ ಕುಳಿತ ಅವರಿಗೆ ತಮ್ಮ ಸಣ್ಣತನ ಕಾಣುವುದೇ ಇಲ್ಲ. ಯಾವಾಗ ಕಂಡರೂ ತಮ್ಮ ಕೊಂಕು ಮಾತನ್ನು ಬಿಡುವುದೇ ಇಲ್ಲ. ಶರಣರು ನುಡಿದರೆ ಮುತ್ತಿನ ಹಾರ, ಅವರು ನುಡಿದರೆ ಕತ್ತೆಯ ಅರಚು ಅಷ್ಟೇ. ಸುಧಾರಕ ಯಾವ ಸಿಂಹ ಸುಧಾರಕ? ಏನ್ರಿ ಪಂಡಿತರೆ, ಇದಕ್ಕಿದ್ದಾಗೆ ಯಾಕೆ ಈ ರೌದ್ರಾವತಾರ? ಮತ್ತಿನ್ನೇನ್ರಿ ಮೈಯೆಲ್ಲ ಉರ್ದೋಗ್ತಾ ಇದೆ. ನೀವು ಯಾರ ವಿಷಯ ಮಾತಾಡ್ತಾ ಇದ್ದೀರಾ? ಮತ್ತಿನ್ಯಾರ್ರಿ? ಬಸವಣ್ಣನ ವಿಷಯ. ಓ ಅದ ನಿಜ ಕಣ್ರಿ. ಹಗಲು ರಾತ್ರಿ ಅವನ ವಿಷಯನೇ ಯೋಚನೆ ಮಾಡೋ ಹಾಗಾಗಿದೆ. ಅಲ್ರಿ, ದಲಿತರ ಕುಲದವರಿಗೆ ಲಿಂಗ ಕಟ್ಟಿದ್ರೆ ಅವ್ರು ಉತ್ತಮರಾಗ್ಬಿಡ್ತಾರೋ? ನಾಯಿಗೆ ಲಿಂಗ ಕಟ್ಟಿದ ತಾನೆ ಅವ್ರನ್ನ ಉತ್ತಮರನ್ನಾಗಿ ಮಾಡಿ ಇವ್ರಿಗೆ ಏನ್ರಿ ಆಗ್ಬೇಕು? ಈತ ತನ್ ಪಾಡಿ ತಾನು ಇರಬಾರ್ದೆ? ಯಾರಿಗ್ರಿ ಗೊತ್ತು ಮುಂದೆ ಈ ಕೀಳು ಜನರ ಬೆಂಬಲದಿಂದ ರಾಜ ಸಿಂಹಾಸನವನ್ನೇ ಅಲಂಕರಿಸುವ ಆಸೆ ಇದೆಯೋ ಏನೋ? ಹೌದು ಕಣ್ರಿ, ಇದು ನನಗೆ ಹೊಳೆದೇ ಇರಲಿಲ್ಲ. ನೋಡ್ರಿ, ಬಸವಣ್ಣ ಬರ್ತಾ ಇದ್ದಾರೆ, ಎಲ್ಲರೂ ಮಾತಾಡಿ. ಸುಮ್ಮನೆ ಯಾಕೆ? ಇವರು ಈಗಲೇ ಒಕ್ಕರ್ಸ್ಕೋಬೇಕೆ? ಪಂಡಿತರಿಗೂ ಶಾಸ್ತ್ರಿಗಳಿಗೂ ಶರಣು. ಇನ್ನೇನ್ರಿ ಶಾಸ್ತ್ರಿಗಳೇ, ಋಗ್ವೇದದ ಸೂತ್ರ ಇದೆಯಲ್ಲ, ಅದು ಏನ್ ಹೇಳುತ್ತೆ ಅಂದ್ರೆ, ನೀವು ಬಿಡ್ರಿ, 4 ವೇದಗಳು ನಿಮ್ಮ ನಾಲಿಗೆಯಲ್ಲಿ ನರ್ತನ ಮಾಡುತ್ತದೆ. ಏನು ಸ್ವಾಮಿ, ನಿಮ್ಮಂತಹ ವಿದ್ವಾಂಸರು ಹಿರಿಯರು ಹೀಗೆ ಮಾಡುವುದು ನ್ಯಾಯವೇ? ಏನು ಅನ್ಯಾಯ ಮಾಡಿದ್ನೋ ಭಂಡಾರಿಗಳೇ? ಅದೇನು ಅಂತ ಅಪ್ಪಣೆ ಪಡಿಸಿದ್ರೆ ಶಿರಸ ವಹಿಸಿ ಸರಿಪಡಿಸ್ಕೊಳ್ತೇನೆ. ನಾನು ತಮಗೆ ಶರಣು ಸಲ್ಲಿಸಿದೆ. ಅದಕ್ಕೆ ಪ್ರತಿಯಾಗಿ ಶರಣನ್ನು ಸಲ್ಲಿಸುವುದು ಸಭ್ಯರ ಲಕ್ಷಣವೆಂದು ನಾನು ಭಾವಿಸುತ್ತೇನೆ. ಅಂದರೆ ವಿಪ್ರೋತ್ತಮರಾದ ನಮ್ಮಿಂದ ನಮಸ್ಕಾರ ಮಾಡಿಸಿಕೊಡುವ ಚಪಲವೇ? ವಿಪ್ರನಾಗಲಿ ಸಾಮಾನ್ಯನಾಗಲಿ ಎಲ್ಲರಲ್ಲೂ ಆತ್ಮ ಒಂದೇ ಇರುತ್ತೆ ಸ್ವಾಮಿ. ನಮ್ಮ ನಮಸ್ಕಾರ ನಮ್ಮ ಜಾತಿಯನ್ನು ಪರಿಗಣಿಸುವುದಿಲ್ಲ. ಅದು ಮನುಷ್ಯನ ನಾಗರಿಕತೆಯನ್ನು ಸೂಚಿಸುತ್ತದೆ. ನಮ್ಮ ನಮಸ್ಕಾರ ಪ್ರತಿಯೊಬ್ಬ ಮಾನವನಲ್ಲೂ ಇರುವ ಆತ್ಮಕ್ಕೆ ಸಲ್ಲುತ್ತದೆ. ಇವರು ಎಂತಹ ಭ್ರಮೆಯಲ್ಲಿದ್ದಾರೆ. ತಮ್ಮ ಉತ್ತಮತನದ ಅಹಂಕಾರದಲ್ಲಿ ಮನುಷ್ಯತ್ವವನ್ನು ಮರೆತಿದ್ದಾರೆ. ಭಂಡಾರಿಗಳೇ, ಭಂಡಾರದಲ್ಲಾದರೆ ನಿಮ್ಮ ಗೌರವ ಸ್ಥಾನ, ಇಲ್ಲಿ ಅಲ್ಲ. ಕೆಲವರು ನಮಗೆ ನಮಸ್ಕಾರ ಮಾಡ್ತಾರೆ. ಸದಾ ನಾವು ಸತ್ಕುಲವಂತರಾದ ವಿಪ್ರರೇ. ನಮಗೆ ಎಲ್ಲಾ ಕಾಲದಲ್ಲೂ ಎಲ್ಲರಿಂದಲೂ ನಮಸ್ಕಾರ ಪಡೆಯುವ ಅಧಿಕಾರವಿದೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು.
ಅದು ನಿಮಗೂ ಗೊತ್ತಿರ್ಬೇಕಲ್ಲವೇ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋದು ಒಳ್ಳೇದು. ಯಾರು ಮನೆ ಬಾಗಿಲಿಗೆ ಬಂದರೂ ಚೆನ್ನಾಗಿದ್ದೀರಿ, ಆರೋಗ್ಯವೇ ಎಂದು ಕ್ಷೇಮ ಸಮಾಚಾರ ವಿಚಾರಿಸುವುದು ಎಲ್ಲ ಸಭ್ಯರ ನಡವಳಿಕೆ ಎಂದು ಭಾವಿಸಿಕೊಂಡಿದ್ದೆ. ನಾನು ಏನು ಕೇಳುತ್ತೇನೋ ಬಿಡುತ್ತೇನೆ. ನಾಲ್ಕು ಒಳ್ಳೆಯ ಮಾತನಾಡುವುದನ್ನು ಸಜ್ಜನರ ಲಕ್ಷಣವೆಂದು, ಆದರೆ ಅಸಭ್ಯ ನಡವಳಿಕೆ ನಮಗಿಲ್ಲ ಎಂದು ವಿಷಾದದಿಂದ ಹೇಳಬೇಕಾಗಿದೆ. ಮನೆಯ ಬಾಗಿಲಿಗೆ ಬಂದ ಪರಿಚಿತನಿಗೆ ಕುಳಿತುಕೊಳ್ಳಲು ಹೇಳದ ನಿಮ್ಮ ವ್ಯಕ್ತಿತ್ವ ನಿಮಗೆ ಪ್ರಿಯ. ಸಭ್ಯ ನಡವಳಿಕೆ ಯಾವುದೆಂದು ನಾವು ನಿಮ್ಮಿಂದ, ಅದು ಅಂತ್ಯಜರ ಕೇರಿಗೆ ಹೋಗಿ ಕುಲಹಿತನಾದವನಿಂದ ಕಲಿಯಬೇಕಾಗಿಲ್ಲ. ಏನಿ ಬಂದಿರಿ ಹದುಳವಿದ್ದಿರೆ ಎಂದ ನಿಮ್ಮ ಮೈಸೀರಿ ಆರಿ ಹೋಗುವುದು. ಉಳ್ಳಿರಂಧರೆ ನೆಲತ್ತುಳಿ ಹೋಗುವುದು. ಹೊಡನೆ ನುಡಿದಡೆ ಶಿರ ಹೊಟ್ಟೆಯೊಡೆಯುವುದೇ. ಒಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ. ಏನಿ ಬಂದಿರಿ ಹದುಳವಿದ್ದಿರೆ ಎಂದ ನಿಮ್ಮ ಮೈಸಿರಿ ಆರಿ ಹೋಗುವುದು. ಉಳ್ಳಿರಂಧರೆ ನೆಲತ್ತುಳಿ ಹೋಗುವುದು. ಹೊಡನೆ ನುಡಿದಡೆ ಶಿರ ಹೊಟ್ಟೆಯೊಡೆಯುವುದೇ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೇ ನಮ್ಮ ಕೂಡಲ